ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಶನಿ ದೋಷ ಮತ್ತು ಪರಿಹಾರದ ವಿಚಾರವಾಗಿ ನಾನು ನಿಮಗೆ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಈ ಶನಿಯ ಒಂದು ದೋಷ ಅಂತ ನಾವು ತೆಗೆದುಕೊಂಡಾಗ ನಾವಿಲ್ಲಿ ಎರಡು ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ಯಾವುದು ಅಂತ ಹೇಳಿದ್ರೆ, ಒಂದು ಗೋಚಾರಕ್ಕೆ ಸಂಬಂಧಪಟ್ಟಂತಕ್ಕಂತೆ ಮತ್ತು ಇನ್ನೊಂದು ನಮ್ಮ ಜನ್ಮ ಜಾತಕದಲ್ಲಿ ಆ ಒಂದು ಯಾವ ಸ್ಥಾನದಲ್ಲಿದೆ. ಸೊ ಆದರೆ ಇವಾಗ ಶನಿ ಯಾವ ಸ್ಥಾನದಲ್ಲಿ ಸ್ಥಿತ ಆಗಿರ್ತಾನೆ, ಸೊ ಇದಕ್ಕೆ ಅನುಗುಣವಾಗಿ ನಾವು ನೋಡಬೇಕಾಗ್ತದೆ. ಸ್ನೇಹಿತರೆ, ಈಗ ನಾವು ಗೋಚಾರಕ್ಕೆ ಸಂಬಂಧಪಟ್ಟಂತಕ್ಕಂತೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ನಾವು 7.5 ಶನಿ ಬರ್ತದೆ ಮತ್ತು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಮತ್ತು ಸಪ್ತಮ ಶನಿ. ಸೊ ಇದನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. 7.5 ಶನಿ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳು ನಾವು ಲಭ್ಯ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಜಾಸ್ತಿ ಚರ್ಚೆಯನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ 7.5 ಶನಿಯ ಬಗ್ಗೆ. ಸೊ ಮತ್ತು ಈ ಅಷ್ಟಮ ಶನಿ, ಅರ್ಧಾಷ್ಟಮ, ಪಂಚಮ ಮತ್ತು ಸಪ್ತಮ ಶನಿಗಳು ಕೂಡ ಅದರದೇ ಆದಂತಹ ಒಂದು ಪ್ರಭಾವಗಳು ಬೀರ್ತಾ ಹೋಗ್ತವೆ. ಸ್ನೇಹಿತರೆ, ಮತ್ತು ಇಲ್ಲಿ ನಾನು ಇಲ್ಲಿ ಎಕ್ಸಾಂಪಲ್ ಅಂದರೆ ನಾನು ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಚಾರ್ಟ್ ತಗೊಂಡಿದ್ದೀನಿ. ಇದು ಹೇಗೆ ಅಂತ ಹೇಳೋದಾದ್ರೆ, ಈಗ ಗೋಚಾರದಲ್ಲಿ ಶನಿ ಮೀನರಾಶಿಯಲ್ಲಿ ಅಂದರೆ 2027ರವರೆಗೆ ಇರ್ತಾನೆ. ಯಾಕೆ ಅದಕ್ಕೆ ಅನುಗುಣವಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋಗ್ತೀನಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಮಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಒಂದು ಲೈಕ್ ದೃಷ್ಟಿಯಿಂದ. ಸ್ನೇಹಿತರೆ, ಈ 7.5 ಶನಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ 3 ಫೇಸ್ಗಳು ಬರ್ತದೆ. ಅಂದರೆ 3 ಭಾಗಗಳಾಗಿ ನಾವು ಮಾಡ್ಕೋಬೇಕಾಗ್ತದೆ. ಅಂದರೆ ಪ್ರತಿ 2 ವರ್ಷದ ಅಂದರೆ ಪ್ರತಿ 2 ವರ್ಷದ ಒಂದು 3 ಭಾಗಗಳಾಗಿ ನಾವು ಮಾಡಿಕೊಂಡು ಒಟ್ಟು ನಮಗೆ ಏನಾಗ್ತದೆ ಅಂದರೆ 7.5 ವರ್ಷ ಅದರ ಒಂದು ಎಫೆಕ್ಟ್ಗಳು ಇರ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿ, ಈಗ ಮೀನರಾಶಿಯಲ್ಲಿ ಶನಿ ಸ್ಥಿತ ಆಗಿದ್ದಾನೆ. ಆದರೆ ನೀವು ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ನಾನು ಇಲ್ಲಿ 7.5 ಶನಿ ಅಂತ ಬರೆದು ಮೀನರಾಶಿ, ಕುಂಭ ಮತ್ತು ಮೇಷರಾಶಿ 3 ರಾಶಿಯನ್ನು ಕೂಡ ನಾನು ಇಲ್ಲಿ ಬರೆದಿದ್ದೆ. ಓಕೆ, ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಏನಿದು 3 ರಾಶಿಯಲ್ಲಿ ಅಂತ. ಹೌದು, ಏನಾಗ್ತದೆ ಅಂತಂದ್ರೆ, ನಾರ್ಮಲ್ ಆಗಿ 7.5 ಶನಿಯಲ್ಲಿ ನಾವೇನಾಗ್ತದೆ ಅಂತಂದ್ರೆ, ಎಲ್ಲಿ ಒಂದು ಶನಿ ಒಂದು ಸಂಚಾರ ಆಗ್ತಾ ಇರುತ್ತೆ, ಆಗ ನಾವು ಹೆಂಗೆ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದ್ರೆ, ಅದನ್ನು ಇಂದಿನ ರಾಶಿ ಮತ್ತು ಮುಂದಿನ ರಾಶಿಗೂ ಕೂಡ ಅದರ ಎಫೆಕ್ಟ್ಗಳು ಇರುತ್ತದೆ. ಸ್ನೇಹಿತರೆ, ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನೋಡಿ, ಮೀನ ರಾಶಿಯಲ್ಲಿ ಜನ್ಮಕ್ಕೆ ಅದು ನಮಗೆ ಒಂದು ಪ್ರಭಾವಗಳನ್ನ ಬೀರ್ತಾ ಇರುತ್ತೆ. ನಾವು ಮೇಷ ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ನೋಡಿ, ಮೇಷಕ್ಕೆ ನಮಗೆ ವ್ಯಯಭಾವಕ್ಕೆ ಅದರ ಒಂದು ಪ್ರಭಾವ ಇರುತ್ತೆ. ಮತ್ತು ಇಲ್ಲಿ ಕುಂಭ ಅಂತ ಹೇಳಿದಾಗ ದ್ವಿತೀಯ ಅಂದರೆ ಕುಂಭದ ಈಗ ಏನಾಗುತ್ತೆ ಅಂದರೆ ಸೆಕೆಂಡ್ ಹೌಸ್. ಓಕೆ, ದ್ವಿತೀಯ ಒಂದು ಭಾವಕ್ಕೆ ಅದರ ಒಂದು ಎಫೆಕ್ಟ್ಗಳು ನಮಗೆ ಬರ್ತಾ ಹೋಗ್ತವೆ. ಸ್ನೇಹಿತರೆ, ಸೊ ಇದು ಒಂದು 7.5 ಶನಿಯಲ್ಲಿ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ರಾಶಿಗೆ ಒಟ್ಟು 7.5 ವರ್ಷ ಅದರ ಒಂದು ಪ್ರಭಾವಗಳು ಅಂದರೆ ಶನಿಯ ಒಂದು ಪ್ರಭಾವಗಳು ಇರ್ತಾ ಹೋಗ್ತದೆ. ಸ್ನೇಹಿತರೆ, ಮತ್ತು ಈ ಅಷ್ಟಮ ಶನಿ ಆಗಿರ್ಬೋದು, ಅರ್ಧಾಷ್ಟಮ, ಪಂಚಮ ಮತ್ತು ಸಪ್ತಮ ಶನಿಗಳು ಏನಾಗ್ತದೆ ಅಂತ ಹೇಳಿದ್ರೆ, ಅದು 2.5 ವರ್ಷದ ಒಂದು ಪ್ರಭಾವಗಳು ಇರ್ತಾ ಹೋಗ್ತದೆ. ಇಲ್ಲಿ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಶನಿ ಈ ಒಂದು ಶನಿಯ ಒಂದು ನೀಚ, ವಕ್ರಿ, ಅಸ್ತ ಆಗಿರ್ಬೋದು ಅಥವಾ ದಶಾಭುಕ್ತಿಗಳನ್ನ ಏನು ಇಲ್ಲಿ ನಾನು ಉಲ್ಲೇಖ ಮಾಡಿದ್ದೇನೆ, ಇದು ಅದರ ನಮ್ಮದು ವೈಯಕ್ತಿಕವಾದ ಜಾತಕದ ಅನುಗುಣವಾಗಿ ನಾವು ನೋಡಬೇಕಾಗ್ತದೆ. ಇದು ನಾವು ಗೋಚಾರದ ಒಂದು ಫಲದಲ್ಲಿ ನೋಡೋದಾದ್ರೆ, ಈಗ ಇಲ್ಲಿ ನೋಡಿ, ನಾನು ಇಲ್ಲಿ ಮೀನರಾಶಿಯಲ್ಲಿ ಏನು ಮಾಡಿದ್ದೀನಿ ನಾನು. ಸೊ ಈಗ ಒಂದು ಪ್ರೆಸೆಂಟ್ ಆಗಿ ನಡೀತಾ ಇರುವಂಥದ್ದು 7.5 ಯಾರಿಗೆ ಅಂತಂದ್ರೆ, ಒಂದು ಮೀನ, ಕುಂಭ ಮತ್ತು ಮೇಷರಾಶಿಯವರಿಗೆ. ಅಷ್ಟಮ ಶನಿ ಬಂದ್ಬಿಟ್ಟು ನಿಮಗೆ ಸಿಂಹ ರಾಶಿಯವರಿಗೆ ಈಗ ಪ್ರೆಸೆಂಟ್ ನಡೀತಾ ಇರುವಂಥದ್ದು. ಅರ್ಧಾಷ್ಟಮ ಶನಿ ಬಂದ್ಬಿಟ್ಟು ಧನುಸು ರಾಶಿಯವರಿಗೆ ಇದೆ. ಪಂಚಮ ಶನಿ ಬಂದ್ಬಿಟ್ಟು ವೃಶ್ಚಿಕ ಮತ್ತು ಸಪ್ತಮ ಶನಿ ಬಂದ್ಬಿಟ್ಟು ಕನ್ಯಾ ರಾಶಿಯವರಿಗೆ ಈಗ ಪ್ರೆಸೆಂಟ್ ಆಗಿ ಇರತಕ್ಕಂಥದ್ದು. ಓಕೆ, ಇದು ಮತ್ತೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಈ ಶನಿಯ ಒಂದು ದೋಷಗಳು ಯಾವ ಯಾವ ರಾಶಿಗಳಿಗೆ ಯಾವ ರೀತಿ ಒಂದು ಪ್ರಭಾವ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳತಕ್ಕಂಥ ಒಂದು ಪ್ರಯತ್ನ ಮಾಡೋದಾದ್ರೆ, ಮೇಷ ಇದು ಆಕ್ಚುಲಿ ನಾನು ಇಲ್ಲಿ ಒಂದು ಲೀಸ್ಟ್ ಏನು ಕೊಟ್ಟಿದ್ದೀನಿ, ಇದು ಹೆಂಗೆ ಅಂತಂದ್ರೆ ಡಿಸೆಂಡಿಂಗ್ ಆರ್ಡರ್ ಇದೆ. ಓಕೆ, ಅಂದ್ರೆ ಗರಿಷ್ಠವಾಗಿ ಅಂದ್ರೆ ಯಾವುದಕ್ಕೆ ಒಂದು ಬಹಳಷ್ಟು ಅಶುಭ ಫಲಗಳು ಸಿಗ್ತದೆ, ನಂತರದಲ್ಲಿ ನೋಡಿ ಇದು ಏನಾದ್ರೆ 1 by 1 ಶುಭ ಫಲಗಳು ಯಾರಿಗೆ ಜಾಸ್ತಿ ಸಿಗುತ್ತೆ. ಸೊ ಆ ಒಂದು ಇದರ ಮೇಲೆ ನಾನು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಮೇಷ, ಸಿಂಹ ಮತ್ತು ಧನುಸು ರಾಶಿಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಭಾವ ಅಂದ್ರೆ 7.5 ಅಂತಂದ್ರೆ ಶನಿಯ ಒಂದು ಪ್ರಭಾವಗಳನ್ನ ನಾವು ತೆಗೆದುಕೊಂಡಾಗ ಈ ಒಂದು ರಾಶಿಗೆ ಸಂಬಂಧಪಟ್ಟತಕ್ಕಂತೆ ಪ್ರಭಾವಗಳು ಹೆಚ್ಚಿರ್ತದೆ. ನಂತರದ ಪ್ರಭಾವ ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಇರ್ತದೆ. ಮತ್ತು ವೃಷಭ, ಕನ್ಯಾ, ಮಕರದವರಿಗೆ ಮತ್ತಷ್ಟು ಒಂದು ಸ್ವಲ್ಪ ಅಂದರೆ ಈ ಕಂಪೇರ್ ಮಾಡ್ಕೊಂಡಾಗ ಕಮ್ಮಿ ಇರುತ್ತೆ. ಮತ್ತು ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರಿಗೆ ಮತ್ತಷ್ಟು ಒಂದು ಕಡಿಮೆ ಇರ್ತದೆ. ಸ್ನೇಹಿತರೆ, ಇದು ನಾವು ಒಂದು ಹೇಗೆ ಅಂತಂದರೆ, ಒಂದು ಶನಿಯ ಒಂದು ಪ್ರಭಾವದ ಮೇಲೆ ಅನುಗುಣವಾಗಿ ನಾವು ತೆಗೆದುಕೊಳ್ಳೋದಾಯಿತು ಅಂತ ಹೇಳಿದ್ರೆ. ಸೊ ಇದು ನಾವು 2 ರೀತಿಯಲ್ಲಿ ನಾನು ಹೇಳಿದ್ದೆ, ನಾನು ಒಂದು ಗೋಚಾರ ಮತ್ತು ಒಂದು ನಮ್ಮ ಒಂದು ಜನ್ಮ ಜಾತಕದ ರೀತಿಯಲ್ಲಿ ನಾವು ನೋಡೋದಾಯಿತು. ಸರುತ್ತೆ, ಇದು ಒಂದು ಶನಿಯ ದೋಷಕ್ಕೆ ಸಂಬಂಧಪಟ್ಟತಕ್ಕಂತೆ ವಿಚಾರಗಳಿರ್ತದೆ. ಮತ್ತಷ್ಟು ವಿಚಾರಗಳು ಅಂದರೆ 7.5 ಆಗಿರ್ಬೋದು ಅಥವಾ ಅಷ್ಟಮ ಶನಿ ಇವೆಲ್ಲ ಇದೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ಇದು ಮತ್ತಷ್ಟು ಒಂದು ನಾನು ಇನ್ಫಾರ್ಮೇಷನ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮತ್ತು ಈ ಪರಿಹಾರದ ವಿಚಾರಕ್ಕೆ ನಾನು ಹೇಳೋದಾಯಿತು ಅಂತ ಹೇಳಿದ್ರೆ, ಸ್ನೇಹಿತರೆ,
ಈ ಶನಿಯ ಒಂದು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಾವು ಬಹಳಷ್ಟು ಹನುಮಾನ್ ಚಾಲೀಸು ನಾವು ಪಠಣೆ ಮಾಡೋದಾಗಿರ್ಬೋದು, ಅಥವಾ ಹನುಮದೇವರ ಒಂದು ಉಪಾಸನೆ ಮಾಡೋದಾಗದು, ಇವೆಲ್ಲವೂ ಕೂಡ ಅದು. ಮತ್ತೆ ಶನಿವಾರ ದಿವಸ ಒಂದು ಎಳ್ಳೆಣ್ಣೆಯ ದಾನ ಮಾಡೋದು ಅಥವಾ ಎಳ್ಳುಬತ್ತಿಯನ್ನು ಹಚ್ಚುವಂತಕ್ಕಂಥ ಇವೆಲ್ಲ ಇದೆ. ಇದರ ಜೊತೆಗೆ ನಾವು ಏನನ್ನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಸ್ನೇಹಿತರೆ, ಯಾಕಂದ್ರೆ ಬಹಳಷ್ಟು ಒಂದು ಪರಿಣಾಮಕಾರಿಯಾಗಿರತಕ್ಕಂಥ ಇದು ಪರಿಹಾರಗಳು ಯಾವುದು ಅಂತ ಹೇಳಿದ್ರೆ, ಡೈಲಿ ಓಕೆನಾ, ನಾವು ಶಿವ ಪಂಚಾಕ್ಷರಿ ಸ್ತೋತ್ರ ಅಂತ ಬರ್ತದೆ, ಓಕೆ, ಅದನ್ನು ಬರೆಯೋತಕ್ಕಂಥದ್ದು. ಓಕೆ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದ್ಸಲನಾದರೂ ಬರೀಬೋದು ಶಿವ ಪಂಚಾಕ್ಷರಿ ಸ್ತೋತ್ರ. ಮತ್ತು ಇನ್ನೊಂದು ಏನು ಅಂತ ಹೇಳೋದಾದ್ರೆ, ಪಿಪ್ಪಲಾದಿ ಮಹರ್ಷಿಗಳ ಅವ್ರದ್ದೊಂದು ಶನಿ ಸ್ತೋತ್ರ ಅಂತ ಅಂದ್ಬಿಟ್ಟು ಇದೆ. ಓಕೆ, ನಾನು ಆ್ಯಕ್ಚುಲಿ ಇವೆರಡನ್ನೂ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಓಕೆ, ಇದಾದ ಸಾಧ್ಯವಾದಲ್ಲಿ ನೀವು ಅದನ್ನು ಪಠಣೆ ಮಾಡಿ ಮತ್ತು ಬರೆಯೋತಕ್ಕಂಥ ಏನಾದರೂ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ಮತ್ತಷ್ಟು ಫಲಗಳನ್ನು, ಅಂದರೆ ಒಂದು ಒಳ್ಳೆ ಫಲಗಳು ಅದು ದೊರಕುತ್ತದೆ ಅಂತ ಅಂದ್ಬಿಟ್ಟು ಉಲ್ಲೇಖಗಳಿದೆ ಸ್ನೇಹಿತರೆ. ಓಕೆ, ಬರೆಯೋದು ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಶನಿ ನಮಗೆ ಒಂದು ಶ್ರಮವನ್ನು, ಅಂದರೆ ಶ್ರಮಕ್ಕೆ ಅವನು ಆ್ಯಕ್ಚುಲಿ ಏನಂತಂದರೆ ಜಾಸ್ತಿ ಒಂದು ಹೇಗೆ ಅಂತ ಹೇಳಿದ್ರು ಹೇಗೆ ಶುಭವನ್ನು ಸೂಚಿಸ್ತಾನೆ. ಬಿಕಾಸ್ ನಮಗೆ ಆ ಪರಿಶ್ರಮ, ಓಕೆ, ಇವನ್ನೆಲ್ಲವೂ ಕೂಡ ಅದು ಆಕ್ಚುಲಿ ಕಾರಕ ಗ್ರಹ. ಓಕೆ, ಆದ್ರಿಂದ ನಾವು ಎಲ್ಲೋ ಒಂದು ಕಡೆ ನಾವು ಶ್ರಮ ವಹಿಸಿ ಮಾಡ್ತೀವಲ್ಲ, ಸೊ ಹಾಗಾಗಿ ಒಂದು ಶುಭ ಒಂದು ಹೇಗೆ ಅಂತಂದ್ರೆ ಫಲಗಳನ್ನು ಕೂಡ ಕೊಡ್ತಾ ಹೋಗ್ತಾನೆ. ಇದರ ಜೊತೆಗೆ ಆಕ್ಚುಲಿ ಶನಿ ನಾವು ತೆಗೆದುಕೊಂಡಾಗ ನಮ್ಮಲ್ಲಿ ಡಿಸಿಪ್ಲಿನ್ ಇರಬೇಕು. ಓಕೆನಾ, ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಒಂದು ಆದಷ್ಟು ಒಂದು ಶಿಸ್ತುಬದ್ಧತಕ್ಕಂಥ ಒಂದು ಜೀವನ ಕ್ರಮ ಮಾಡ್ಕೊಂಡು ಹೋಗೋದಾಗಿರ್ಬೋದು. ಮತ್ತೆ ಪ್ರತಿ ಶನಿವಾರ ದೇವರ ಒಂದು ಏನು ಆರಾಧನೆ ಮಾಡ್ತೀವಿ ಅದರ ಜೊತೆಗೆ ಕೈಲಾದಷ್ಟು ಸಹಾಯವನ್ನು ಮಾಡುವಂಥದ್ದು. ಅದರಲ್ಲೂ ಕೂಡ ಯಾರಿಗೆ ಅಂತಂದರೆ ಅಂಗವೈಕಲ್ಯ ಇರುವಂಥವ್ರು ಆಗಿರ್ಬೋದು, ಅಥವಾ ಅಂಧರು, ಓಕೆ, ಯಾರಿಗಾದರೂ ಆಗಲಿ ನಿಮ್ಮ ಕೈಲಾದಷ್ಟು, ಮತ್ತು ಶ್ರಮಿಕ ವರ್ಗದವರು ನಿಮಗಾಗಿ ಯಾರು ಕೆಲಸ ಮಾಡ್ತಾರೆ ಅವರುಗಳಿಗೆ ನಿಮ್ಮ ಕೈಲಾದಂಥ ಒಂದು ಸಹಾಯ ಮಾಡಿದ್ರು ಕೂಡ ಈ ಒಂದು ಹೆಚ್ಚಿನ ಒಂದು ಶುಭ ಫಲಗಳು. ಅದೇ ಶನಿಯ ಯಾವುದೇ ಒಂದು ಪೊಸಿಷನ್ ವೈಸ್ ಏನಾದರೂ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಭಕ್ತಿ, ನಮ್ಮಲ್ಲಿ ಒಂದು ಸೇವಾ ಮನೋಭಾವ ಇತ್ತು ಅಂತ ಹೇಳೋದಾದ್ರೆ ಯಾವ ಪೊಸಿಷನಲ್ಲಿ ಇದ್ರೂ ಫೈನ್, ಡೆಫಿನೆಟ್ ಆಗಿ ನಮ್ಗೆ ಏನಾಗುತ್ತೆ ಅಂದರೆ ಭಗವಂತ ಎಲ್ಲೋ ಒಂದು ಕಡೆ ನಮ್ಗೆ ಅನುಗ್ರಹ ಮಾಡ್ತಾನೆ ಅನ್ನೋತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿ ಇದು ಒಂದು ಶನಿಯ ದೋಷಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದೆ. ಮತ್ತಷ್ಟು ವಿಚಾರಗಳನ್ನು ನಾನು ವಿಡಿಯೋಗಳಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ವಿಚಾರಗಳನ್ನು ನಾನು ತಿಳಿಸಿ ನನ್ನ ಒಂದು ವಿಡಿಯೋನ ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಕನ್ಸಲ್ಟೇಷನ್ಸ್ ತಮ್ಮಗಳಿಗೆ ಅವಶ್ಯಕತೆ ಇದ್ದಲ್ಲಿ ಅಂತ ಹೇಳಿದ್ರೆ ನೀವು ನನ್ನ ಕಡೆ ಯಾವಾಗಲಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಚಾರಗಳನ್ನು ತಿಳಿಸಿ ನನ್ನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅನ್ನೋತಕ್ಕಂಥ ಒಂದು ಭಾವಿಸ್ತೇನೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನರು ಸುಖಿನೋ ಭವಂತು.